ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಏಪ್ರಿಲ್ 6, 2021 ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಿಯಮಗಳು ಎಂದಿನಂತೆ 25 ಪ್ರಶ್ನೆಗಳು, 10 ಸೆಕೆಂಡ್ ಕಾಲಾವಕಾಶ, 6-4-21 ಸರಣಿ. ಟೆಲಿಗ್ರಾಮ್ ಹ್ಯಾಂಡಲ್ಸ್ ಈ ರೀತಿ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಫಾಲೋ ಮಾಡಿ. ನಿನ್ನೆ ಪ್ರಶ್ನೆಗಳನ್ನ ರಿವಿಷನ್ ಮಾಡೋಣ. ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡ್ಬೋದು, ಅಲ್ಲಿ ನಿಮಗೆ ಈ ಅಪ್ಡೇಟ್ಸ್ ಪ್ರತಿದಿನ ಸಂಜೆ ಸಿಗುತ್ತೆ. ಪುರುಷರ ಬಾಕ್ಸಿಂಗ್ ವಿಶ್ವ ಚಾಂಪಿಯನ್ಶಿಪ್ 2023 ನಡೀತಕ್ಕಂಥ ಸ್ಥಳ ಉಜ್ಬೇಕಿಸ್ತಾನ. ಭಾರತದ ಅತಿದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರ ತೆಲಂಗಾಣದಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ. ಡಾಕ್ಟರ್ ಶೈಲೇಂದ್ರ ಜೋಶಿ ಅವರು ಬರೆದಂಥ ಸುಪರಿಪಾಲನಾ ಅನ್ನೋ ಪುಸ್ತಕವನ್ನು ಬಿಡುಗಡೆ ಮಾಡಿದಂಥವರು ಉಪರಾಷ್ಟ್ರಪತಿಗಳಾದಂಥ ವೆಂಕಯ್ಯ ನಾಯ್ಡು ಅವರು. 2 ವರ್ಷಗಳಲ್ಲಿ 4 ಬಾರಿಗೆ ಸಂಸತ್ ಚುನಾವಣೆ ನಡೆದಂತಹ ದೇಶ ರೀಸೆಂಟ್ ಆಗಿ ಇಸ್ರೇಲ್. ಮಹಾರಾಷ್ಟ್ರದಲ್ಲಿ ಅಂಬೋಲಿ ಜೀವವೈವಿಧ್ಯ ಪರಂಪರೆಯ ತಾಣ ಅಂತ, ಮಹಾರಾಷ್ಟ್ರದ ಅಂಬೋಲಿಯನ್ನ ಜೀವವೈವಿಧ್ಯ ಪರಂಪರೆಯ ತಾಣ ಅಂತ ಘೋಷಣೆ ಮಾಡಲಾಗಿರ್ತದೆ. ಭಾರತದ ಮೊದಲ ಸಂಪೂರ್ಣ ವಿದ್ಯುನ್ಮಾನ ಭಾರತೀಯ ರೈಲ್ವೆ ವಲಯ ಅಂತ ನಾವು ಕರೆಯುವುದು ಪಶ್ಚಿಮ ಮಧ್ಯ ರೈಲ್ವೆ ವಲಯವನ್ನ ರೈತರಿಗೆ ಸಹಾಯ ಮಾಡೋದಕ್ಕೆ 693.94 ಕೋಟಿ ರೂಪಾಯಿ ಇದನ್ನ ಮೀಸಲಿಟ್ಟಿರತಕ್ಕಂಥ ರಾಜ್ಯ ಒಡಿಸ್ಸಾ. ಥ್ರೆಡಿಟ್ ಎಂಬ ಕಿರು ವಿಡಿಯೋ ಪ್ಲಾಟ್ಫಾರ್ಮ್ ಅನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಕಂಪನಿ ಗೂಗಲ್. ಅಕ್ರಮ ಗಣಿಗಾರಿಕೆ ಕುರಿತು ತನಿಖೆ ನಡೆಸೋದಕ್ಕೆ ಜಾರಿ ನಿರ್ದೇಶನಾಲಯದ ಸ್ಥಾಪನೆಗೆ ಇತ್ತೀಚೆಗೆ ಅನುಮೋದನೆ ಕೊಟ್ಟಂತಹ ಸರ್ಕಾರ ಪಂಜಾಬ್. ದಕ್ಷಿಣ ಏಷ್ಯಾದ ಉಷು ಚಾಂಪಿಯನ್ಶಿಪ್ನಲ್ಲಿ ಅನಿಯನ್ ಮಿಥುನ್ ಅವರು ಗೆದ್ದಂತಹ ಪದಕ ಚಿನ್ನ. ಈಗ ಒಂದಿಷ್ಟು ಆರ್ಟಿಕಲ್ಸ್ ನೋಡೋಣ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ SA ಬೋಬ್ಡೆ ಅವರು ಏಪ್ರಿಲ್ 23ನೇ ತಾರೀಕು ನಿವೃತ್ತಿಯಾಗ್ತಾರೆ. ಹೀಗಾಗಿ ಅವರ ನಂತರದ ಸ್ಥಾನಕ್ಕೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾಗಿ ಹಿರಿಯ ನ್ಯಾಯಮೂರ್ತಿಗಳಾದ NV ರಮಣ ಅವರನ್ನ ಆಯ್ಕೆ ಮಾಡಲಾಗುತ್ತೆ. ಸೊ ರಾಷ್ಟ್ರಪತಿಗಳಾದಂಥ ರಾಮನಾಥ್ ಕೋವಿಂದ್ ಅವರು ಅವರನ್ನ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿರ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಪುರಸ್ಕಾರಗಳನ್ನ ಸ್ಥಾಪನೆ ಮಾಡಿದ್ದಾರೆ ಮನು ಬಾಳಿಗಾರ್ ಅವರು. ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮನು ಬಾಳಿಗಾರ್ ಅವರು ಪ್ರತಿ ವರ್ಷ ಇಬ್ಬರು ಹಿರಿಯ ಸಾಹಿತಿಗಳಿಗೆ ನೀಡೋದಕ್ಕೆ ಸಾಧ್ಯವಾಗುವಂತಹ ಕಸಾಪ ಗೌರವ ಪುರಸ್ಕಾರ, ಕಸಾಪ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್, ಈ ಒಂದು ಗೌರವ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡೋದಕ್ಕೆ ಅವರು ಅಧ್ಯಕ್ಷರಾಗಿದ್ದ ಅವಧಿಯ ಸಂಪೂರ್ಣ ಗೌರವಧನ 12,20,000 ರೂಪಾಯಿಯನ್ನ ಆ ಪ್ರಶಸ್ತಿ ಸ್ಥಾಪನೆ ಸಲುವಾಗಿ ಕನ್ನಡ ಸಾಹಿತ್ಯ ಪರಿಷತ್ಗೆ ಕೊಟ್ಟಿರ್ತಾರೆ. ಈ ಮೊತ್ತವನ್ನ ನಿಶ್ಚಿತ ಠೇವಣಿಯಲ್ಲಿಟ್ಕೊಂಡು ಮುಂದೆ ಬರುವಂತಹ ಹಣವನ್ನ ಗೌರವ ಪ್ರಶಸ್ತಿ ನೀಡೋದಕ್ಕೆ ಬಳಸಬೇಕು ಅಂತ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ನಿರ್ಧಾರ ಮಾಡಿದೆ. ಮನು ಬಾಳಿಗಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಪದಾಧಿಕಾರಿಗಳ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತದೆ. 60 ವರ್ಷ ಪೂರೈಸಿದಂತಹ ಸಾಹಿತ್ಯ ಕ್ಷೇತ್ರದಲ್ಲಿ ಮಹತ್ತರ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಮಹಿಳೆಯರು ಅಥವಾ ಪುರುಷ ಸಾಹಿತಿಗೆ ತಲಾ 30,000 ರೂಪಾಯಿ ನಗದು, ಒಂದು ಸ್ಮರಣಿಕೆ, ಶಾಲು ಮತ್ತು ಫಲತಾಂಬೂಲವನ್ನು ನೀಡಬೇಕು. ಪ್ರತಿ ವರ್ಷ ಮೇ ತಿಂಗಳಲ್ಲಿ ಕೇಂದ್ರ ಕಸಾಪ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಪ್ರಶಸ್ತಿಯನ್ನು ನೀಡಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಶೂಟಿಂಗ್ ಕೋಚ್ ಆದಂತಹ ಸಂಜಯ್ ಅವರು ನಿಧನರಾಗಿರ್ತಾರೆ. ಭಾರತದ ಖ್ಯಾತ ಶೂಟಿಂಗ್ ಕೋಚ್ ಸಂಜಯ್ ಚಕ್ರವರ್ತಿ ಅವರು ನಿಧನರಾಗಿರ್ತಾರೆ. 2012ರ ಲಂಡನ್ ಒಲಿಂಪಿಕ್ಸ್ನ ಕಂಚಿನ ಪದಕ ವಿಜೇತರಾದಂತಹ ಗಗನ್ ನಾರಂಗ್, ಅಂಜಲಿ ಭಾರ್ಗವ್ ಸೇರಿದಂತೆ ಹಲವಾರು ಪ್ರಮುಖ ಶೂಟರ್ಗಳಿಗೆ ಅವರು ತರಬೇತಿಯನ್ನು ಕೊಟ್ಟಿರ್ತಾರೆ. ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಗೆದ್ದಿದ್ದಂತಹ ಸಂಜಯ್ ಅವರು ಹಲವು ಅಂತಾರಾಷ್ಟ್ರೀಯ ಮಟ್ಟದ ಶೂಟರ್ಗಳನ್ನ ತಯಾರು ಮಾಡಿರ್ತಾರೆ. ಸಂಜಯ್ ಚಕ್ರವರ್ತಿ ಅವರು ದೀರ್ಘಕಾಲದ ಅನಾರೋಗ್ಯದ ಕಾರಣದಿಂದ ಬಳಲ್ತಾ ಇದ್ರು. ಅವರಲ್ಲಿ ತರಬೇತಿ ಪಡೆದಂತ ಅನೇಕರು ರಾಜೀವ್ ಗಾಂಧಿ ಖೇಲ್ ರತ್ನ ಪುರಸ್ಕಾರ, ಅರ್ಜುನ ಪುರಸ್ಕಾರಗಳನ್ನ ಪಡ್ಕೊಂಡಿರ್ತಾರೆ. ನೆಕ್ಸ್ಟ್, ರಾಮವನ ಗಮನ ಮಾರ್ಗವನ್ನ ನಿರ್ಮಾಣ ಮಾಡೋದಕ್ಕೆ ನೂತನ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ವನವಾಸದ ಸಂದರ್ಭದಲ್ಲಿ ಸೀತೆ ಮತ್ತು ಲಕ್ಷ್ಮಣರ ಜೊತೆ ರಾಮ ಸಂಚರಿಸಿದ್ದ ಎನ್ನಲಾಗುವಂತ ಮಾರ್ಗಗಳನ್ನ ಒಂದುಗೂಡಿಸಿ ದೇಶದಲ್ಲಿ ರಾಮವನ ಗಮನ ಮಾರ್ಗ ಇದನ್ನು ನಿರ್ಮಾಣ ಮಾಡೋದಕ್ಕೆ ಕೇಂದ್ರದ ರಸ್ತೆ ಸಾರಿಗೆ ಸಚಿವಾಲಯ ಯೋಜನೆಯನ್ನ ರೂಪಿಸ್ತಾ ಇದೆ. ಮೊದಲನೇ ಹಂತದಲ್ಲಿ ಉತ್ತರ ಪ್ರದೇಶದಲ್ಲಿ 210 ಕಿಲೋಮೀಟರ್ ಉದ್ದದ ರಾಮವನ ಗಮನ ಮಾರ್ಗ ಹೆದ್ದಾರಿ ನಿರ್ಮಾಣ ಮಾಡೋದಕ್ಕೆ ಉದ್ದೇಶ ಮಾಡಲಾಗಿದೆ. ಮೊದಲ ಹಂತದ ಯೋಜನೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಈ ಒಂದು ಯೋಜನೆ ಅನುಷ್ಠಾನಗೊಳ್ಳುತ್ತೆ. ಈ ಯೋಜನೆಗಾಗಿ 132.45 ಕೋಟಿ ರೂಪಾಯಿ ವೆಚ್ಚವನ್ನ ಇಡಲಾಗಿರ್ತದೆ. ಇವಾಗ ಒಂದಿಷ್ಟು ಪ್ರಮುಖವಾದ ಶೃಂಗಸಭೆಗಳನ್ನು ನೋಡ್ತೀರಾ. ಮೊದಲನೇದಾಗಿ ಬ್ರಿಕ್ಸ್ ಶೃಂಗಸಭೆ. ಬ್ರಿಕ್ಸ್ ಅಂದ್ರೆ 5 ದೇಶಗಳ ಒಂದು ಒಕ್ಕೂಟ. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ, ಈ 5 ದೇಶಗಳು. 2020ರಲ್ಲಿ 12ನೇ ಸಮ್ಮೇಳನ ಈ ದೇಶಗಳದ್ದು ನಡೆದಿತ್ತು ರಷ್ಯಾ ದೇಶದ ಸೆಂಟ್ ಪೀಟರ್ಬರ್ಗ್ಸ್ನಲ್ಲಿ. ಅದೇ ರೀತಿ 2021ರ ಸಮ್ಮೇಳನ ಭಾರತದಲ್ಲಿ ನಡೆಯುತ್ತೆ, 13ನೇ ಸಮ್ಮೇಳನ.
ನೆಕ್ಸ್ಟ್ G7 ಅನ್ನೋದು ಒಂದು ಸಂಘಟನೆ, 7 ದೇಶಗಳ ಒಂದು ಸಂಘಟನೆಯಾಗಿರ್ತದೆ. ಕೆನಡಾ, ಜರ್ಮನ್, ಇಟಲಿ, ಜಪಾನ್, UK, ಫ್ರಾನ್ಸ್ ಮತ್ತು ಅಮೆರಿಕ 7 ದೇಶಗಳ ಒಂದು ಒಕ್ಕೂಟ. ಇದರ 2020ನೇ ಸಮ್ಮೇಳನ ಅಮೆರಿಕಾದಲ್ಲಿ ನಡೆದಿತ್ತು, 46ನೇ ಆವೃತ್ತಿ. 2021 UK ನಡೆಯುತ್ತೆ, ಯುನೈಟೆಡ್ ಕಿಂಗ್ಡಮ್, 47ನೇ ಆವೃತ್ತಿ. 2022ರ ಒಂದು ಸಮ್ಮೇಳನ ಜರ್ಮನಿಯಲ್ಲಿ ನಡೆಯುತ್ತೆ, 48ನೇ ಆವೃತ್ತಿ. ನೆಕ್ಸ್ಟ್ ಸಾರ್ಕ್ ದೇಶಗಳ ಒಂದು ಒಕ್ಕೂಟ. ಸಾರ್ಕ್ ಅಂದ್ರೆ 8 ದೇಶಗಳ ಒಂದು ಒಕ್ಕೂಟ ಆಗಿರುತ್ತದೆ. ನೇಪಾಳ, ಭೂತಾನ್, ಶ್ರೀಲಂಕಾ, ಮಾಲ್ಡೀವ್ಸ್, ಪಾಕಿಸ್ತಾನ, ಬಾಂಗ್ಲಾದೇಶ, ಭಾರತ, ಆಫ್ಘಾನಿಸ್ತಾನ. 2020 ಇಸ್ಲಾಮಾಬಾದಲ್ಲಿ ನಡೆಯಬೇಕಿತ್ತು, ಪಾಕಿಸ್ತಾನದಲ್ಲಿ, ಇದು ನಡೆದಿರೋದಿಲ್ಲ. ನೆಕ್ಸ್ಟ್ ನ್ಯಾಮ್ ಅನ್ನೋದು 120 ಸದಸ್ಯ ರಾಷ್ಟ್ರಗಳ ಒಂದು ಒಕ್ಕೂಟ. 2019ರ ಒಂದು ಶೃಂಗಸಭೆಯದು ಅಜರ್ ಬಜೈನ್ನಲ್ಲಿ ನಡೆದಿರ್ತದೆ. ಅಜರ್ಬೈಜಾನ್ನಲ್ಲಿ 18ನೇ ಆವೃತ್ತಿ 2019ರಲ್ಲಿ ನಡೆದಿರ್ತದೆ. ನೆಕ್ಸ್ಟ್ G20 ರಾಷ್ಟ್ರಗಳ ಒಂದು ಒಕ್ಕೂಟ, 20 ಸದಸ್ಯ ರಾಷ್ಟ್ರಗಳನ್ನು ಹೊಂದಿರತಕ್ಕಂಥ ಒಂದು ಸಂಘಟನೆ G20. 2020ರ ಒಂದು ಶೃಂಗಸಭೆ ಇಟಲಿಯ ರೋಮ್ನಲ್ಲಿ ನಡೆಯುತ್ತೆ. 2023ರ ಒಂದು ಸಮ್ಮೇಳನ ನಮ್ಮ ಭಾರತದಲ್ಲಿ ನಡೆಯುತ್ತೆ. ಇಂಪಾರ್ಟೆಂಟ್, ಇದು ನೆನಪಿಟ್ಕೊಂಡಿರಿ. G20 ಸಮ್ಮೇಳನ ಮುಂದೆ ಭಾರತದಲ್ಲಿ ಯಾವಾಗ ನಡೆಯುತ್ತೆ ಅಂದ್ರೆ 2023ರಲ್ಲಿ. ಇನ್ನು G4 ಅಂದ್ರೆ 4 ದೇಶಗಳ ಒಕ್ಕೂಟ, ಭಾರತ, ಬ್ರೆಜಿಲ್, ಜರ್ಮನ್, ಜಪಾನ್. ಓಕೆ, ಇಷ್ಟು ನಿಮಗೆ ಗೊತ್ತಿರಲಿ. ಅಂತಾರಾಷ್ಟ್ರೀಯ ಗಣಿ ಜಾಗೃತಿ ದಿನವನ್ನ ಯಾವಾಗ ಆಚರಣೆ ಮಾಡ್ತೀವಿ? ವೆನ್ ಇಸ್ ಇಂಟರ್ನ್ಯಾಷನಲ್ ಮೈನ್ ಅವೇರ್ನೆಸ್ ಡೇ ಸೆಲೆಬ್ರೇಟೆಡ್? ಸರಿಯಾದ ಉತ್ತರ 4 ಏಪ್ರಿಲ್. ಗಣಿ ಜಾಗೃತಿ ಮತ್ತು ಗಣಿ ಕ್ರಿಯೆಯಲ್ಲಿ ಸಹಾಯಕವಾಗಿ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ 4ರಂದು ಆಚರಣೆ ಮಾಡ್ತೀವಿ. ಡಿಸೆಂಬರ್ 8, 2005ರಂದು ಸಾಮಾನ್ಯ ಸಭೆಯಲ್ಲಿ, ಅಂದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ದಿನವನ್ನು ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಲಾಯಿತು. ಇತ್ತೀಚೆಗೆ ಯಾವ ದೇಶದ ಅಧ್ಯಕ್ಷರು H1B ವೀಸಾ ನಿಷೇಧವನ್ನ ರದ್ದುಪಡಿಸಿದ್ದಾರೆ? ರೀಸೆಂಟ್ಲಿ ದ ಪ್ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ ಹ್ಯಾಸ್ ಅಬಾಲಿಷ್ಡ್ ದ ಬ್ಯಾನ್ ಆನ್ H1B ವೀಸಾ? ಸರಿಯಾದ ಉತ್ತರ USA. ಸೊ ಅಮೆರಿಕಾದ ಪ್ರೀವಿಯಸ್ ಪ್ರೆಸಿಡೆಂಟ್ ಏನಿದ್ರು ಡೊನಾಲ್ಡ್ ಟ್ರಂಪ್ ಅವರು ಈ ಒಂದು ವೀಸಾದ ಮೇಲೆ ನಿರ್ಬಂಧವನ್ನು ಹೇರಿದ್ರು. ನೂತನವಾದಂಥ ಪ್ರೆಸಿಡೆಂಟ್ ಜೋ ಬೈಡನ್ ಅವರು ಈ ವೀಸಾದ ಮೇಲೆ ಇದ್ದಂಥ ನಿಷೇಧವನ್ನ ರದ್ದು ಮಾಡಿರ್ತಾರೆ. ಸೊ ಅಮೆರಿಕ ದೇಶದ ಸ್ಪೀಕರ್ ನ್ಯಾನ್ಸಿ ಪೆಲೋಸಿ ಅಂತ ಡೆಮೊಕ್ರಾಟಿಕ್ ಪಾರ್ಟಿಯ ಒಬ್ರು ಇದಾಗಿರ್ತಾರೆ. ರಾಜಧಾನಿ ವಾಷಿಂಗ್ಟನ್ DC. ಅಧ್ಯಕ್ಷರು ಜೋ ಬೈಡನ್. ಜನಸಂಖ್ಯೆ 32.82 ಕೋಟಿ 2019ರ ವಿಶ್ವ ಬ್ಯಾಂಕ್ನ ವರದಿ ಪ್ರಕಾರ. ಹಾಂಗ್ಕಾಂಗ್ನ ಚುನಾವಣಾ ವ್ಯವಸ್ಥೆಯಲ್ಲಿ ವಿವಾದಾತ್ಮಕ ಬದಲಾವಣೆಯ ಪ್ರಸ್ತಾಪವನ್ನ ಯಾವ ದೇಶ ಅನುಮೋದಿಸಿದೆ? Which country has approved a proposal for a controversial change in Hong Kong electoral system? ಚೀನಾದ ರಾಜಧಾನಿ ಬೀಜಿಂಗ್. ಕರೆನ್ಸಿ ರೆನಿನ್ಬಿ. ಅಧ್ಯಕ್ಷರು ಕ್ಸಿ ಜಿನ್ಪಿಂಗ್. ಜನಸಂಖ್ಯೆ 2019ರ ವಿಶ್ವ ಬ್ಯಾಂಕ್ನ ವರದಿ ಪ್ರಕಾರ 139.77 ಕೋಟಿ. ಇತ್ತೀಚೆಗೆ NDB ಯಾವ ದೇಶಕ್ಕೆ $1 ಬಿಲಿಯನ್ ಸಾಲವನ್ನ ನೀಡಿದೆ? Recently, NDB has approved a loan of $1 billion for which country? ರಷ್ಯಾ ದೇಶಕ್ಕೆ ಈ ಒಂದು ಸಾಲವನ್ನ ಕೊಡಲಾಗಿರ್ತದೆ. ನ್ಯಾಷನಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ NDB ಅಂತ ಹೇಳಿದ್ರೆ. ಸೊ ರಷ್ಯಾದ ಅಧ್ಯಕ್ಷರು ವ್ಲಾಡಿಮಿರ್ ಪುಟಿನ್. ರಾಜಧಾನಿ ಮಾಸ್ಕೋ. ಜನಸಂಖ್ಯೆ 14.44 ಕೋಟಿ 2019ರ ವಿಶ್ವ ಬ್ಯಾಂಕ್ ವರದಿ ಪ್ರಕಾರ, ಮತ್ತು ರಷ್ಯನ್ ರೂಬೆಲ್ ಕರೆನ್ಸಿ ಆಗಿರುತ್ತೆ. ಸಂಬಳದ ವಿಷಯದಲ್ಲಿ ಸುಂದರ್ ಪಿಚೈ ಅವರನ್ನ ಯಾವ ಕಂಪನಿಯ ಮಹಿಳಾ CEO ಡೆನಿಸ್ ಕೋಟ್ಸ್ ಮೀರಿಸಿದ್ದಾರೆ? ವಿಚ್ ಕಂಪನೀಸ್ ಫೀಮೇಲ್ CEO ಡೆನಿಸ್ ಕೋಟ್ಸ್ ಹ್ಯಾಸ್ ಸರ್ಪಾಸ್ಡ್ ಸುಂದರ್ ಪಿಚೈ ಇನ್ ಕೇಸ್ ಆಫ್ ಸ್ಯಾಲರಿ? ಸುಂದರ್ ಪಿಚೈ ಗೂಗಲ್ನ CEO, ನಿಮಗೆಲ್ಲ ಗೊತ್ತಿರ್ತದೆ. ಸೊ Bet365 ಅನ್ನೋ ಕಂಪನಿಯ CEO ಆಗಿರ್ತಕ್ಕಂಥ ಡೆನಿಸ್ ಕೋಟ್ಸ್ ಅವರು ಸುಂದರ್ ಪಿಚೈ ಅವರನ್ನ ಸಂಬಳದ ವಿಚಾರದಲ್ಲಿ ಸರ್ಪಾಸ್ ಮಾಡಿರ್ತಾರೆ. ಈ ಒಂದು Bet365 ಇದೇನು ಅಂತ ನೋಡೋದಾದ್ರೆ ಗ್ರೂಪ್ ಲಿಮಿಟೆಡ್. ಈ Bet365 ಗ್ರೂಪ್ ಲಿಮಿಟೆಡ್ ಯುನೈಟೆಡ್ ಕಿಂಗ್ಡಮ್ ಮೂಲದ ಬ್ರಿಟಿಷ್ ಆನ್ಲೈನ್ ಜೂಜಿನ ಕಂಪನಿ ಆಗಿರುತ್ತೆ. ಇದನ್ನ ಡೆನಿಸ್ ಕೋಟ್ಸ್ ಅವರು ಸ್ಥಾಪನೆ ಮಾಡಿರ್ತಾರೆ. 2000ನೇ ಇಸ್ವಿಯಲ್ಲಿ ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಇತ್ತೀಚೆಗೆ ಭಾರತದ ಮೊದಲ ಪರಿಸರ ಸಚಿವರು ನಿಧನರಾಗಿದ್ದಾರೆ. ಅವರ ಹೆಸರೇನು? Recently, India's first environment minister has
passed away. What is his name? ದಿಗ್ವಿಜಯ್ ಜಲ ಇವರು ಭಾರತದ ಮೊಟ್ಟ ಮೊದಲ ಪರಿಸರ ಸಚಿವರಾಗಿ ಕೆಲಸ ಮಾಡಿದಂತವರು. ಅವರು ಇತ್ತೀಚೆಗೆ ನಿಧನರಾಗಿರ್ತಾರೆ. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಅದಾನಿ ಗ್ರೂಪ್ 1,169 ಕೋಟಿ ರೂಪಾಯಿ ಹೆದ್ದಾರಿ ಯೋಜನೆಯನ್ನು ಪಡೆದುಕೊಂಡಿದೆ? Recently in which state Adani Group banks Rs 1169 crore highway project? ಒಡಿಸ್ಸಾ. ಐಸಿಸಿ ಮಹಿಳಾ ವಿಶ್ವಕಪ್ 2022ರ ಅಧಿಕೃತ ಹಾಡಾಗಿ ಯಾವ ಹಾಡನ್ನ ಘೋಷಿಸಲಾಗಿದೆ? Which song has been announced as the official song of ICC Women World Cup 2022? ಗರ್ಲ್ ಗ್ಯಾಂಗ್. ಸೊ ನ್ಯೂಜಿಲೆಂಡ್ನ ಗಾಯಕಿಯಾದಂಥ ಜಿನ್ ವಿಲ್ಮೋಗ್ ಅವರು ಗರ್ಲ್ ಗ್ಯಾಂಗ್ ಅವರ ಒಂದು ಗರ್ಲ್ ಗ್ಯಾಂಗ್ ಅನ್ನೋ ಹಾಡನ್ನು 2022ರ ಐಸಿಸಿ ಮಹಿಳಾ ವಿಶ್ವಕಪ್ ಹಾಡಾಗಿ ಘೋಷಣೆ ಮಾಡಲಾಗಿದೆ. ಸೊ ಈ ಪೋಸ್ಟ್ ನೀವು ನೋಡ್ತಿರೋದು ನಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನಿಂದ ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಈ ರೀತಿಯಾದಂಥ ಅಪ್ಡೇಟ್ಸನ್ನು ಇನ್ಸ್ಟಾಗ್ರಾಮಲ್ಲಿ ಕೊಡ್ತಾ ಇರ್ತೇನೆ. ಇತ್ತೀಚೆಗೆ ವಿಶ್ವ ಬ್ಯಾಂಕ್ ಮತ್ತು AIIB ಯಾವ ರಾಜ್ಯಕ್ಕೆ 300 ಮಿಲಿಯನ್ ಸಾಲವನ್ನು ಅನುಮೋದಿಸಿದೆ? Recently, World Bank and AIIB have approved a loan of $30 million for $300 million for which state? ಪಂಜಾಬ್ಗೆ. ಪಂಜಾಬ್ನ ರಾಜಧಾನಿ ಚಂಡೀಗಢ. ರಾಜ್ಯಪಾಲರು VP ಸಿಂಗ್ ಬದ್ನೋರ್. ಮುಖ್ಯಮಂತ್ರಿಗಳು ಕ್ಯಾಪ್ಟನ್ ಅಮರಿಂದರ್ ಸಿಂಗ್. ಇತ್ತೀಚೆಗೆ ಯಾವ ಬ್ಯಾಂಕ್ನ ಅಧ್ಯಕ್ಷರಾದಂಥ RK ಚಿಬ್ಬರ್ ಅವರು ಅಧಿಕಾರಾವಧಿಯನ್ನ 6 ತಿಂಗಳ ಕಾಲ ವಿಸ್ತಾರ ಮಾಡಲಾಗಿದೆ? ಸೊ ಉತ್ತರ JK ಬ್ಯಾಂಕ್. ಇತ್ತೀಚೆಗೆ ವಿಶ್ವ ಬ್ಯಾಂಕ್ ಯಾವ ದೇಶಕ್ಕೆ 25 ಮಿಲಿಯನ್ ಅಮೆರಿಕನ್ ಡಾಲರ್ನ ನೀಡಿದೆ? Recently the World Bank has given 25 million American dollar to which country? ಆಫ್ಘಾನಿಸ್ತಾನ. ಆಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್. ಅಧ್ಯಕ್ಷರು ಅಶ್ರಫ್ ಘನಿ. ಅಧಿಕೃತ ಭಾಷೆಗಳು ಡಾರಿ ಮತ್ತು ಪಾಶ್ಟೋ. ಆಫ್ಘಾನಿಸ್ತಾನಿ ಕರೆನ್ಸಿ. ವಿಶ್ವ ಬ್ಯಾಂಕ್ನ ವರದಿ ಪ್ರಕಾರ 2019ರ ವಿಶ್ವ ಬ್ಯಾಂಕ್ನ ವರದಿ ಪ್ರಕಾರ 3.8 ಕೋಟಿ ಜನಸಂಖ್ಯೆಯನ್ನು ಆಫ್ಘಾನಿಸ್ತಾನ ಹೊಂದಿರುತ್ತೆ. ಇತ್ತೀಚೆಗೆ ಜೆಹ್ವಾಡಿಯಾ ಯಾವ ಕಂಪನಿಯ MD ಹುದ್ದೆಗೆ ರಾಜೀನಾಮೆಯನ್ನು ನೀಡಿದ್ದಾರೆ? Recently, Jehwadia has resigned from the post of MD of which company? ಬಾಂಬೆ ಡೈಯಿಂಗ್. ಇತ್ತೀಚೆಗೆ ಅಮಿತ್ ಚಾದಾ ಅವರನ್ನ ಯಾವ ಕಂಪನಿಯ ಟೆಕ್ ಸರ್ವಿಸಸ್ನ MD ಮತ್ತು CEO ಆಗಿ ನೇಮಕ ಮಾಡಲಾಗಿದೆ? ಸರಿಯಾದ ಉತ್ತರ L&T. L&T ಟೆಕ್ನಾಲಜಿ ಸರ್ವಿಸಸ್ ಕಂಪನಿಯ CEO ಮತ್ತು ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಅಮಿತ್ ಚಾದಾ ಅವರನ್ನ ನೇಮಕ ಮಾಡಲಾಗಿರ್ತದೆ. ಇತ್ತೀಚಿನ ಶ್ರೀಮತಿ ಗ್ಯಾಲಕ್ಸಿ ಸ್ಪರ್ಧೆಯಲ್ಲಿ ಭಾರತವನ್ನ ಯಾರು ಪ್ರತಿನಿಧಿಸುತ್ತಾರೆ? Who will represent India in the recent Miss Galaxy competition? ಶ್ರುತಿ ಚೌಹಾನ್. ಎಲ್ಲ ವಯಸ್ಸಿನ ಪತ್ರಕರ್ತರಿಗೆ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ COVID-19 ಲಸಿಕೆಯನ್ನ ಘೋಷಿಸಿದೆ? Which state government has recently announced COVID-19 vaccination for journalists of all ages? ಉತ್ತರಾಖಂಡ. ಕರ್ನಾಟಕದಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯನ್ನ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? On which day Police Flag Day celebrated in ಕರ್ನಾಟಕ? ಏಪ್ರಿಲ್ 2. ಚಿತ್ರರಂಗಕ್ಕೆ ನೀಡಿದ ಗಮನಾರ್ಹ ಕೊಡುಗೆಗಾಗಿ 51ನೇ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಪಡೆದುಕೊಂಡಂತವರು ಯಾರು? ಸರಿಯಾದಂತ ಉತ್ತರ ರಜನಿಕಾಂತ್. ದಾದಾ ಸಾಹೇಬ್ ಫಾಲ್ಕೆ ಅನ್ನೋದು ಭಾರತೀಯ ಚಿತ್ರರಂಗದ ಅತ್ಯುನ್ನತ ಸಾಧನೆಗಾಗಿ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಟು ದ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಸಿನಿಮಾಗೆ ಕೊಡ್ತಕ್ಕಂಥ ಗೌರವ. 2021ರಲ್ಲಿ ಅವಾರ್ಡ್ ಅನೌನ್ಸ್ ಆಗಿದೆ. 2019ನೇ ಸಾಲಿನ ಅವಾರ್ಡ್ ಇದು. 2019ನೇ ಸಾಲಿನ ಸಿನಿಮಾದಲ್ಲಿ ಅಂದ್ರೆ ಆ ವರ್ಷದ ಸಿನಿಮಾಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಅವಾರ್ಡ್ ಆಗಿರ್ತದೆ. 2020ರಲ್ಲಿ ಕೋವಿಡ್ ಇರೋ ಕಾರಣದಿಂದ ಅನೌನ್ಸ್ ಮಾಡಿರೋಕ್ಕಾಗಿರೋದಿಲ್ಲ. 51ನೇ ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕಾರವನ್ನ ರಜನಿಕಾಂತ್ ಅವರು ಪಡ್ಕೊಂಡಿರ್ತಾರೆ. ಮೊದಲನೇ ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕಾರದ ವಿಜೇತರು ದೇವಿಕಾ ರಾಣಿ. 2018ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕೃತರು ಅಮಿತಾಬ್ ಬಚ್ಚನ್. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಯಾವ ಬಣ್ಣದ ಆಧಾರ್ ಕಾರ್ಡ್ ಅನ್ನು ತಯಾರಿಸಲು ಆಧಾರ್ ಕಾರ್ಡ್ ತಯಾರಕ ಸರ್ಕಾರಿ ಕಂಪನಿ ತಿಳಿಸಿದೆ?
ಸರಿಯಾದ ಉತ್ತರ ನೀಲಿ ಬಣ್ಣ. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ನೀಲಿ ಬಣ್ಣದ ಆಧಾರ್ ಕಾರ್ಡ್ ಅನ್ನ ಕೊಡಬೇಕು ಅಂತ ಸಂಸ್ಥೆ ತಿಳಿಸಿರ್ತದೆ. ಸೊ ಇದು ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಪ್ರಮುಖವಾದ ವ್ಯಕ್ತಿಗಳು ಆಧಾರ್ ಅನ್ನ ಮಾಡೋದಕ್ಕೆ ಪ್ರಮುಖವಾದ ವ್ಯಕ್ತಿಗಳು ಯಾರು ಅಂತ ಹೇಳಿದ್ರೆ JI ಸತ್ಯನಾರಾಯಣ್ IAS ಅಧ್ಯಕ್ಷರಾಗಿರ್ತಾರೆ. UIDAI ಆಧಾರ್ ಅಂತ ನಾವೇನ್ ಕರಿತೀವಿ ಅದ್ರದ್ದು. ಮತ್ತು ಸೌರಭ್ ಗರ್ಗ್ ಅವರು IAS ಅಧಿಕಾರಿ, ಇವರು CEO ಆಧಾರ್ದು. ಓಕೆನಾ. 2008 ಜನವರಿ 28, 2009 ಇದನ್ನ ಸ್ಥಾಪನೆ ಮಾಡಲಾಗಿದೆ. ಒಟ್ಟಾರೆಯಾಗಿ 12 ವರ್ಷಗಳಾಗಿವೆ. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆಯಾದ ಹೊಸದಾಗಿ ಏಪ್ರಿಲ್ 2021 ರೂಪುಗೊಂಡಂತ ಕಂಪನಿಯ ಹೆಸರೇನು? ಸರಿಯಾದ ಉತ್ತರ NPCI ಭಾರತ್ ಬಿಲ್ ಪೇ ಲಿಮಿಟೆಡ್. 4 ಆಹಾರ ಉತ್ಪನ್ನಗಳ ಉತ್ಪಾದನೆ, ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ಗೆ ಅನುಕೂಲವಾಗುವ ಆಹಾರ ಸಂಸ್ಕರಣಾ ಉದ್ಯಮಕ್ಕಾಗಿ ಉತ್ಪಾದನಾ ಬಿಲ್ಡ್ ಪ್ರೋತ್ಸಾಹಕ ಯೋಜನೆಯ ಒಟ್ಟು ಹಣಕಾಸಿನ ವೆಚ್ಚ ಎಷ್ಟಾಗುತ್ತದೆ? 10,900 ಕೋಟಿ. 17ನೇ ಬಿಮ್ಸ್ಟೆಕ್ ನಲ್ಲಿ ಮಂತ್ರಿ ಸಭೆಯಲ್ಲಿ ವಿದೇಶಾಂಗ ಸಚಿವರಾದಂತ S ಜೈಶಂಕರ್ ಅವರು ಚರ್ಚೆ ಮಾಡಿದಂತ ಪ್ರಮುಖವಾದ ಅಂಶ ಯಾವುದು? What was the key point discussed by Foreign Minister S Jaishankar at the 17th BIMSTEC ministerial meeting? ಮಾಸ್ಟರ್ ಕನೆಕ್ಟಿವಿಟಿ ಯೋಜನೆ. 2021 ಏಪ್ರಿಲ್ 1ನೇ ತಾರೀಕು 17ನೇ ಬಿಮ್ಸ್ಟೆಕ್ ಮಂತ್ರಿ ಸಭೆಯಲ್ಲಿ ಭಾರತದ ವಿದೇಶಾಂಗ ಸಚಿವರು ಈ ವಿಷಯದ ಬಗ್ಗೆ ಚರ್ಚೆ ಮಾಡಿರ್ತಾರೆ. ಸೊ ಬಿಮ್ಸ್ಟೆಕ್ ಅಂದ್ರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಿಯಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕಲ್ ಕೋಆಪರೇಷನ್ ಅಂತ. ಇದರ ಹೆಡ್ ಕ್ವಾರ್ಟರ್ಸ್ ಢಾಕಾದಲ್ಲಿ ಕಂಡು ಬರುತ್ತೆ, ಬಾಂಗ್ಲಾದೇಶ. ಸ್ಥಾಪನೆಯಾಗಿದ್ದು 97ನೇ ಇಸ್ವಿ ಜೂನ್ 6. ಇಷ್ಟು ನಿಮಗೆ ಗೊತ್ತಿರಲಿ. ನೌಕರರ ರಾಜ್ಯ ವಿಮಾ ನಿಗಮದ ಮಹಾನಿರ್ದೇಶಕರಾಗಿ ಯಾರು ಆಯ್ಕೆಯಾಗಿದ್ದಾರೆ? Who among the following has been appointed as the Director General of Employee State Insurance Corporation, ESIC ಅಂತ ಕರಿತೀವಿ. ಸೊ ಮುಕ್ಮಿತ್ S ಭಾಟಿಯಾ ಅವರು. ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಇದೇನು ಅಂತ. ನೌಕರರ ರಾಜ್ಯ ವಿಮಾ ಭಾರತೀಯ ಕಾರ್ಮಿಕರಿಗೆ ಸ್ವ ಹಣಕಾಸು, ಸಾಮಾಜಿಕ ಭದ್ರತೆ ಮತ್ತು ಆರೋಗ್ಯ ವಿಮೆಯನ್ನು ನೀಡತಕ್ಕಂಥ ಒಂದು ಯೋಜನೆಯಾಗಿದೆ. 1948ರಲ್ಲಿ ಈ ಕಾಯ್ದೆಯನ್ನ ಜಾರಿಗೆ ತರಲಾಗುತ್ತೆ. ಸೊ ಈ ಸಂಸ್ಥೆಯನ್ನ 1952ರ ಫೆಬ್ರವರಿ 24ರಂದು ಸ್ಥಾಪನೆ ಮಾಡಲಾಗುತ್ತೆ. ನವದೆಹಲಿಯಲ್ಲಿ ಕೇಂದ್ರ ಕಚೇರಿ ಕಂಡುಬರುತ್ತೆ. ಹಣಕಾಸು ಸಚಿವಾಲಯದ ಪ್ರಕಾರ ಎಷ್ಟು ಕೋಟಿ ರುಗಿಂತ ಹೆಚ್ಚಿನ ವಹಿವಾಟು ಹೊಂದಿರುವ ಎಲ್ಲ ವ್ಯವಹಾರಗಳು ಏಪ್ರಿಲ್ 1, 2016ರಿಂದ 6 ಅಂಕಿಯ HSN ಕೋಡ್ ಅನ್ನು ಕಡ್ಡಾಯವಾಗಿ ಒದಗಿಸಬೇಕು? According to the Ministry of Finance, how many crore of rupees all business with a transaction greater than 1 must provide 6-digit HSN code from April 1, 2021? 5 ಕೋಟಿ ರೂಪಾಯಿ ಮೇಲಾಗಿರ್ತಕ್ಕಂಥ ಎಲ್ಲ ವಹಿವಾಟುಗಳು 6 ಅಂಕಿಯ HSN ಕೋಡ್ ಕಡ್ಡಾಯವಾಗಿರುತ್ತದೆ. ಭಾರತ ಸರ್ಕಾರವು ಮುಂದಿನ ಎಷ್ಟು ವರ್ಷಗಳವರೆಗೆ ಸಹಿಷ್ಣು ಬಾಂಡ್ನೊಂದಿಗೆ 4% ಹಣದುಬ್ಬರ ದರವನ್ನ ಘೋಷಿಸಿದೆ? ಪ್ಲಸ್ ಅಥವಾ -2%. ಓಕೆನಾ. ಸರಿಯಾದಂತ ಉತ್ತರ ಮುಂದಿನ 5 ವರ್ಷ. ಎಷ್ಟು ಬಿಲಿಯನ್ ವಹಿವಾಟುಗಳನ್ನ ಹೊಂದಿರತಕ್ಕಂಥ ಭಾರತ 2020ರಲ್ಲಿ? ಪ್ರೈಮ್ ಟೈಮ್ ಫಾರ್ ರಿಯಲ್ ಟೈಮ್ 2021 ವರದಿ ಪ್ರಕಾರ ವಿಶ್ವದಲ್ಲೇ ಡಿಜಿಟಲ್ ಪಾವತಿಗಳಲ್ಲಿ ಅತಿ ಹೆಚ್ಚು ನೈಜ ಸಮಯದ ವಹಿವಾಟುಗಳನ್ನು ಹೊಂದಿರುತ್ತದೆ. ಸರಿಯಾದ ಉತ್ತರ 25.5 ಬಿಲಿಯನ್. ನನ್ನ ಪ್ರಶ್ನೆ, 1232 ಕಿಲೋಮೀಟರ್ ದಿ ಲಾಂಗ್ ಜರ್ನಿ ಹೋಮ್, 1232 ಕಿಲೋಮೀಟರ್ ದಿ ಲಾಂಗ್ ಜರ್ನಿ ಹೋಮ್ ಪುಸ್ತಕದ ಲೇಖಕರು ವಿನೋದ್ ಕಪ್ರಿ. ಉತ್ತರ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳು. ಇವತ್ತಿನ ಪ್ರಶ್ನೆ, ವಿಶ್ವ ಆರ್ಥಿಕ ವೇದಿಕೆಯ ಜಾಗತಿಕ ಲಿಂಗ ಅಂತರ ವರದಿ 2021ರಲ್ಲಿ ಭಾರತದ ಸ್ಥಾನ ಎಷ್ಟು? 130, 140, 147, 121. ನಿಮ್ಮ ಉತ್ತರವನ್ನ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಒಳಗೆ ಉತ್ತರವನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋವನ್ನ ಮಾಹಿತಿಗಳು ನಿಮಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡ್ಬೋದು. ಜೊತೆಗೆ ನಮ್ಮ SBK ಕನ್ನಡ ವೆಬ್ಸೈಟ್ ಏನಿದೆ, sbkkannada.com ವೆಬ್ಸೈಟ್ ಅಲ್ಲಿ ಎಲ್ಲಾ PDF ನೋಟ್ಸ್ಗಳನ್ನ ಕೊಡಲಾಗಿದೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಫಸ್ಟ್ ಲಿಂಕ್ ಇದೆ, ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.